ಇದು ಕೀಟನಾಶಕ ಅಂಥೇಳಿ ಅಗ್ನಿ ಅಸ್ತ್ರ ತಯಾರು ಮಾಡಾಕ್ತೀವಿ. ಇದು 20 ಲೀಟ್ರ್ ಗೋಮೂತ್ರ ಐತಿ, ಅರ್ಧ kg ಬೆಳ್ಳುಳ್ಳಿ ಪೇಸ್ಟ್, 5 kg ಇದು ಬೇವಿನ ಸೊಪ್ಪು, ಇದು ಅರ್ಧ kg ಹಸಿಮೆಣಸಿನ್ಕಾಯಿ ಎಲ್ಲ ತಿರುಗಿ ಇಟ್ಕೊಂಡೆ ನಾನು. ಇದನ್ನ ಬರೀ ಇದು ಪ್ಯೂರ್ ಹಸಿಮೆಣಸಿನ್ಕಾಯಿ ಏನ್ರಿ? ಅದಕ್ಕೆ ಮತ್ತೆ ಹಾಕಿ ಮತ್ತೇನು ಹಾಕಿಲ್ಲ, ಅದಕ್ಕೆ ಪ್ಯೂರ್ ಗುಂಟೂರು ಮೆಣಸಿನ್ಕಾಯಿ ಮತ್ತು ಇದು ಅರ್ಧ kg ಬೆಳ್ಳುಳ್ಳಿ, 5 kg ಬೇವಿನ ಸೊಪ್ಪು ಮತ್ತು 20 ಲೀಟ್ರ್ ಗೋಮೂತ್ರ ಇದು. ಮತ್ತು ಇದನ್ನು ಕುದಿಸ್ಬೇಕು. ಇದನ್ನೆಲ್ಲ ಹಾಕಿ ಕುದಿಸ್ಬೇಕು. ಇನ್ನೂ ಅಂತೀನಿ ಬೆಳ್ಳುಳ್ಳಿ ಹಾಕಿದಾತು. ಈಗ ಹಸೆಕಾಯಿ ಹಾಕಾತೀವಿ. ಇದು ಬೇವಿನ ಸೊಪ್ಪಿನ ಎಲೆ. ಇದನ್ನ ಎದಕ್ಕೆ ಉಪಯೋಗಿಸ್ತಾರೆ ರೀ? ಎಲ್ಲ ಪೀಕಿಗೂ ಉಪಯೋಗ ಮಾಡ್ಬೇಕು. ಇದು ಕೀಟನಾಶಕ ಅಂಥೇಳಿ ನೀ ಬೇಕಾದ ಬೆಳೆಗೆ ಇದನ್ನ ಸ್ಪ್ರೇ ಕೊಡ್ಬೇಕು. ಇದಂತಕ್ಕ ನಿಮ್ಗೆ ಇರಿಬೇಕೇವು ನೋಡ್ರಿ ಕಾಲು ಗಿಡಕ್ಕೆ. ಕೀಟನಾಶಕನ ಇದನ್ನ ಕುದಿಬೇಕು. ಇದನ್ನ ಒಂದು 3-4 ಕುದಿ ಹಿಂಗೆ ಒಳ್ಳೊಳ್ಳೆ ಕುದಿಬೇಕಿದು. ಕುದ್ದಿಂದ ತಂಪನ್ಯಾಗ ಆರಿಡ್ಬೇಕು. ಆರಿಟ್ಟು ಸೋಸಿ ಮತ್ತು 1 ಲೀಟ್ರಿಗೆ 30 ml ಅಂತೇಳಿ ಕುಡಿಸ್ಕೊಂಡು ಸ್ಪ್ರೇ ಕೊಡ್ಬೇಕು. 1 ಲೀಟ್ರಿಗೆ 30 ರೀ. ಹೆಚ್ಚಿಗೆ ಆದ್ರೆ ಏನಾಗಲ್ಲ, ತೊಂದರೆ ಏನಿಲ್ಲ. ಇದು 1 ಲೀಟ್ರ್ ನೀರಿಗೆ 30 ml. ಈಗ 10 ಲೀಟ್ರಿಂದ ಅದಕ್ಕೆ ಹಾಕಿ ಅಂದ್ರೆ ಅದರಂತ ಲೆಕ್ಕ ಮಾಡಿ ಒಂದು 100 ಲೀಟ್ರ್ ಡ್ರಮ್ಸು ನೀರು, ಅದ್ರೊಳಗೆ 3 ಲೀಟ್ರ್ ಇದನ್ನ ಹಾಕಿಲ್ಲ ಮಿಕ್ಸ್ ಮಾಡ್ಕೊಂಡು ಯಾಕೆ ಪೀಕಿಗೆ ಬೇಕಾದ ಪೀಕಿಗೆ ಕೀಟನಾಶಕ ಇದು. ಅಲ್ಲ ಇದನ್ನ ತಯಾರು ಮಾಡಿ ಸಾವಯವ ಕೃಷಿಕರು ಇದನ್ನ ಬಳಸಬೇಕು. ಎಷ್ಟು ದಿವಸ ಇಟ್ಟರು ಇದನ್ನ ವರ್ಷಗಂಟ್ಲೆ ಇಟ್ಟರು ಏನಾಗಲ್ಲ, ಹಾಕಿ ಕುದಿಸಿಟ್ರೆ ಅದು ಏನಾಗಲ್ಲ. ಇದನ್ನ ಯಾವಾಗ ಬೇಕು ನೀವು ಒಂದು ಕ್ಯಾನ್ ತುಂಬಿಟ್ಕೊಂಡು 6 ತಿಂಗಳಂತೂ ಬೇಕಾದಂಗೆ ಬರ್ತೈತಿ. ಇದು ವರ್ಷದ ಮಟನ ಅಂತಾರೆ ಅದನ್ನ. ವರ್ಷದ ಮಟನೂ ಇಟ್ಕೋಬಹುದು. ಇದು ಕೀಟನಾಶಕ. ಇದನ್ನ ತಯಾರು ಮಾಡಿ ಎಲ್ಲರೂ ಉಪಯೋಗ ಮಾಡಿರಿ. ಯಾಕೆ ಕೀಟನಾಶಕ ಹೊರಗಲ್ದು ಬಳಸಬಾರ್ದು ಅಂದ್ರೆ, ಈಗ ಸ್ಪ್ರೇ ಕೊಡ್ತಿರ್ತೀವಿ ನಾವು, ಏನು ಮೂಗು ಹಾಕ್ಯಂಗಿಲ್ಲ, ಏನಿಲ್ಲ. ಈಗ ಈ ಕೆಲವೊಂದು ಹೊಲದೊಳಗೆ ಅಲ್ಲೇ ತಿರುಗಿ ಬಿದ್ದು ದವಾಖಾನೆಗೆ ಅದಕ್ಕೆ ನಮ್ಮ ಯೋಗಕ್ಷೇಮಕ್ಕೆ ನಾವು ಮಾಡ್ಕೋಬೇಕಲ್ಲ. ಈಗ ಜಲಮ್ ಇದ್ರೆ ಮುಂದೆ ಏನಾದರೂ ಅದಕ್ಕೆ ಇಂಥವೆಲ್ಲ ನಾವು ಉಪಯೋಗ ಮಾಡ್ಕೊಂಡು ಖರ್ಚು ಕಡಿಮೆ ಆಕೈತಿ, ನಮ್ಮ ಆರೋಗ್ಯನೂ ಉಳಿತೈತಿ. ಒಟ್ಟು ಇದನ್ನು ಮಾಡ್ಕೊಂಡು ನಾವು ಇನ್ನು ಮುಂದೆ ಪೀಕ್ ಮಾಡ್ಬೇಕಂದ್ರೆ, ನಾವು ಸಾವಯವ ಕೃಷಿ ಮಾಡ್ಬೇಕಂದ್ರೆ ಇದನ್ನು ಇಂಥವೆಲ್ಲ ಮಾಡ್ಕೊಂಡು ನಾವು ಬಳಸೋಣ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು.